ನಿನ್ನೆ ಗುಜರಾತಲ್ಲಿ ಮಾತನಾಡುವಾಗ ಪ್ರಧಾನಿ ನರೇಂದ್ರ ಮೋದಿ ಆನ್ಲೈನ್ ಕ್ಲಾಸ್ಗಳ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. 8 ಮನವಿಗಳ ಜೊತೆಗೆ ಹೊಸದಾಗಿ ಶಾಲೆಗಳಲ್ಲಿ ಆನ್ಲೈನ್ ಕ್ಲಾಸ್ಗಳನ್ನು ಈ ಕೋವಿಡ್ ಸಂದರ್ಭದಲ್ಲಿ ಇದ್ದಂಗೆ ಮಾಡುವಂತ ಮುನ್ಸೂಚನೆಯನ್ನು ಅಥವಾ ಆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇದಕ್ಕೀಗ ಮಿಶ್ರ ಪ್ರತಿಕ್ರಿಯೆ ಬರ್ತಾ ಇದೆ. ಕೆಲವರು ಸ್ವಾಗತಿಸಿದರೆ ಮತ್ತೆ ಕೆಲವರು ವಿರೋಧಿಸ್ತಾ ಇದ್ದಾರೆ. ಪ್ರಧಾನಿ ಹೇಳಿರುವಂತ ಉದ್ದೇಶ ಪೆಟ್ರೋಲ್ ಮತ್ತು ಡೀಸೆಲ್ನ ಬಳಕೆ ಕಡಿಮೆಯಾಗಬೇಕು ಅನ್ನೋ ಕಾರಣಕ್ಕಾಗಿ. ಚಿನ್ನ ಖರೀದಿ ಬೇಡ, ಪೆಟ್ರೋಲ್ ಬಳಕೆ ಕಡಿಮೆ ಮಾಡಿ, ಇದರ ಜೊತೆಗೆ ರಸಗೊಬ್ಬರದ ಬಳಕೆ ಕಡಿಮೆ ಮಾಡಿ ಅನ್ನೋ ಮನವಿಯ ಜೊತೆಗೆ ಆನ್ಲೈನ್ ಕ್ಲಾಸ್ಗಳನ್ನು ಮತ್ತೆ ಶುರು ಮಾಡೋ ಬಗ್ಗೆಯೂ ಕೂಡ ಮನವಿ ಮಾಡಿಕೊಂಡಿದ್ದಾರೆ ಪ್ರಧಾನಿ. कर्नाटका और तेलंगाना में भी इस बारे में चर्चा की है। मैं आज गुजरात में भी अपने आग्रहों पर फिर से जोर दे रहा हूं। मेरी देश के हर नागरिक से अपील है, जहां संभव हो पेट्रोल डीजल का उपयोग कम करें, मेट्रो का उपयोग करें, इलेक्ट्रिक बस और पब्लिक ट्रांसपोर्ट का अधिक इस्तेमाल करें। जिनके पास ईवी है वे भी दूसरों की मदद के लिए आगे आए कि सरकारी और प्राइवेट दोनों ही दफ्तरों में वर्चुअल मीटिंग्स और वर्क फ्रॉम होम को प्राथमिकता दी जाए। साथियों, सिर्फ ईंधन ही नहीं, खाने के तेल पर भी देश की बड़ी विदेशी मुद्रा खर्च होती है। अगर हम थोड़ा संयम बरतें, तेल की खपत कम करें, खाने के तेल की, कर्नाटका और तेलंगाना में भी ಇನ್ನು ಪ್ರಧಾನಿ ನರೇಂದ್ರ ಮೋದಿ ಆನ್ಲೈನ್ ಕ್ಲಾಸ್ ಬಗ್ಗೆ ಮನವಿ ಮಾಡಿಕೊಂಡ್ರೆ ರಾಜ್ಯದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಸರ್ವಾಧಿಕಾರ ನಡೆಯಲ್ಲ ಅಂತ ಮಧು ಬಂಗಾರಪ್ಪ ಮಾತನಾಡಿರೋದು ಪ್ರಧಾನಿ ವಿರುದ್ಧ ಕಿಡಿಕಾರಿರೋದು. ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನ ಮುಖ್ಯ, ದಬ್ಬಾಳಿಕೆ ಮಾಡೋದಕ್ಕಾಗಲ್ಲ, ದೇಶದ ವಿದೇಶಾಂಗ ನೀತಿಯ ವಿಚಾರದಲ್ಲಿ ಸ್ಪಷ್ಟತೆ ಇರಬೇಕು, ಸರ್ವಾಧಿಕಾರ ನಿಲ್ಲಬೇಕು ಅಂತ ಮಾತನಾಡಿದ್ದಾರೆ. ಮೋದಿ ಭಾಷಣ ಮಾಡಿದ್ರು ಅಂದ ತಕ್ಷಣ ನಾವು ಮಾಡಬೇಕು ಅಂತೇನಿಲ್ಲ, ಅದನ್ನ ಕಾನೂನು ಇದೆ, ಮುಖ್ಯಮಂತ್ರಿ ಇದ್ದಾರೆ, ಚರ್ಚೆ ಮಾಡ್ತೀವಿ. ದೇಶಾದ್ಯಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ 2 ದಿನಗಳಿಂದಲೂ ಕೂಡ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇರುವಂಥದ್ದು ಪೆಟ್ರೋಲ್ ಡೀಸೆಲ್ ಕಡಿಮೆಯನ್ನು ಬಳಸಿ, ವಿದೇಶಿ ಪ್ರವಾಸಗಳನ್ನು ಕಡಿಮೆಗೊಳಿಸಿ ಅನ್ನುವಂಥದ್ದು. ಇದರ ಬೆನ್ನಲ್ಲೇ ಈಗ ಶಾಲೆಗಳಲ್ಲೂ ಕೂಡ ಆನ್ಲೈನ್ ತರಗತಿಗಳನ್ನು ಮಾಡಿ ಅನ್ನುವಂಥ ಒಂದು ಮನವಿಯನ್ನು ಮಾಡ್ಕೊಂಡಿರುವಂಥದ್ದು. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾಗಿರುವಂಥ ಮಧು ಬಂಗಾರಪ್ಪ ಅವರು ಇದ್ದಾರೆ. ಬನ್ನಿ ಕೇಳೋಣ, ತಾವು ಇದನ್ನು ಹೆಂಗೆ ನೋಡ್ತೀರಿ ಸರ್? ನೋಡಿ, ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮೋದಿಯವರು ಮತ್ತು BJP ಅವರು ಯಾರು ಈ ದೇಶವನ್ನು ಆಳ್ತಾ ಇದ್ದಾರೆ, ಬರೀ ಮಾತಲ್ಲಿ ಮಾತ್ರ ಆಳ್ತಾ ಇದ್ದಾರೆ. ಸಾಮಾನ್ಯ ಜನರಿಗೆ ತಿಳುವಳಿಕೆ ಇಲ್ಲ ಅಂದ್ಕೊಂಡು, ತಿಳುವಳಿಕೆ ಇಲ್ಲದೇ ಇರತಕ್ಕಂಥ ನೀತಿಗಳನ್ನು ತಂದು ಇವರು ಹೆಲಿಕಾಪ್ಟರ್ ಪರ್ಚೇಸ್ ಮಾಡೋದು, ಇವರಿಗೆ ರಫೇಲ್ ಪರ್ಚೇಸ್ ಮಾಡೋದು, ಇದನ್ನಲ್ಲಿ ಯಾವನು ಬಂದು ನಿಮಗೆ ಅಂತ ಏನಾರು ರಾಜಕಾರಣದ ವಿಚಾರ ಬಂದ ತಕ್ಷಣ ಪಾಕಿಸ್ತಾನ ತೋರಿಸೋದು, ಇಲ್ಲಿ ಹೋಗಿ ಚೈನಾಗೆ ಹೋಗಿ ಮಸ್ಕ ಹೊಡಿಯೋದು, ಅಲ್ಲಿ ಹೋಗಿ US ಮಸ್ಕ ಹೊಡಿಯೋದು, ಇಲ್ಲಿ ನೋಡಿದರೆ ನೀವು ಇಸ್ರೇಲ್ ಅವರು ನನ್ನ ಅಣ್ಣ ತಮ್ಮ ಅನ್ನೋದು, ತಂದೆ ತಾಯಿ ಅನ್ನೋದು, ಇವೆಲ್ಲ ಇದಾವಲ್ಲ, ಅದ್ರದ್ದು ರಿಯಾಕ್ಷನ್ನು ಇವಾಗ ಇಲ್ಲಿ ಹೊಡಿತಾ ಇದೆ. ಇಂದಿರಾ ಗಾಂಧಿ ಅವರು ವಾರ್ಗಿರೆಲ್ಲ ಮಾಡಿದ್ರಲ್ಲ, ಏನು ಎಲ್ಲರನ್ನೂ ಬಂದ್ಬಿಟ್ಟು ನೀವು ಮನೆಯಿಂದ ಓದ್ರಿ ಅಂದ್ರಂತ. ಆ ಟೈಮಲ್ಲಿ ಮುಂದುವರೆದ ಭಾಗವಾಗಿ ಈಗ ಶಿಕ್ಷಣನೂ ಕೂಡ ಆನ್ಲೈನ್ ತರಗತಿಗಳನ್ನು ಮಾಡಿ, ಈಗ ಕೋವಿಡಲ್ಲಿ ಈಗ ನೀವು ಕೂಡ ನೋಡಿದ್ರಿ ಶಿಕ್ಷಣದ ಆ ಒಂದು 2 ವರ್ಷ ಬ್ಯಾಚ್ ಹೇಗಾಯಿತು ಅನ್ನುವಂಥದ್ದು. ಈಗ ಮತ್ತೆ ಈಗ ಆನ್ಲೈನ್ ತರಗತಿ ಮಾಡಿದರೆ ಗುಣಮಟ್ಟ ಕುಸಿಯುತ್ತೆ ಅನ್ನುವಂಥ ಒಂದು ಆತಂಕವನ್ನು ಪೋಷಕರು, ಶಿಕ್ಷಣ ತಜ್ಞರು ವ್ಯಕ್ತಪಡಿಸ್ತಾ ಇರುವಂಥದ್ದು. ನೋಡಿ, ಇದೊಂದು ದುರಂತ. ಈ ದೇಶದೊಳಗೆ ಭಾವನಾತ್ಮಕ ವಿಚಾರದ ಮೇಲೆ ಜನರು ತೀರ್ಮಾನ ತಗೊಂಡಾಗ ಇಂಥ ವ್ಯಕ್ತಿಗಳು ಈ ದೇಶವನ್ನು ಆಳ್ತಕ್ಕಂಥ ಸಂದರ್ಭದಲ್ಲಿ ತೊಂದರೆ ಆಗ್ತದೆ. ಅದು ಇವತ್ತು ಆಗ್ತಾ ಇದೆ, ನಾನು ಏನು ಹೇಳೋಕ್ಕಾಗಲ್ಲ. ಬಿಕಾಸ್ ಇದೆಲ್ಲ ಏನಾಗ್ತದೆ, ಪ್ರಜಾಪ್ರಭುತ್ವದಲ್ಲಿ ಮತ ಹಾಕಿ ಗೆಲ್ಲಿಸಿ ಅವ್ರನ್ನ ಅಲ್ಲಿ ಕೂರಿಸ್ಬಿಟ್ಟಿದ್ದೀವಿ.
ನಾವು ಕೂತ್ಕೊಂಡು ಇವಾಗ ನಾನು ಏನು ಭಾಷಣ ಮಾಡೋಕ್ಕಾಗುತ್ತೆ, ಇದೊಂದು ನೀತಿನ ಹೇಳಿ ನೋಡೋಣ. ಮಕ್ಕಳಿಗೆ ಆಯ್ತು, ಹಂಗಾರೆ ಮಕ್ಕಳು ಹುಟ್ಟಿಸಿದ ತಕ್ಷಣ ಮನೇಲೇ ಪಾಠ ಹೇಳ್ಕೊಡ್ರಿ, ಈಗ ಟಿ ವಿ ಕ್ಯಾಮ್ರಾ ಎಲ್ಲ ಇದಾವಪ್ಪ, ಯೂಟ್ಯೂಬಲ್ಲೇ ಮಾಡಿ ಅಂತ ಹೇಳ್ಬೋದಲ್ಲ. ಅದನ್ನೇನು ಈ ವಾರ ಬಂದಿದೆ ಅಂತ ಯಾಕೆ ಹೇಳಬೇಕು? ಇಲ್ಲದೇನು ದಿನ ಹತ್ಲಾಗ ಮಕ್ಕಳು ಹುಟ್ಟಿಸಿದ ತಕ್ಷಣ ಟಿ ವಿ ಎದುರುಗಡೆ ಕೂರಿಸ್ಬಿಡಿ, ಪಾಠ ಹೇಳ್ಕೊಡ್ತಾರೆ ಯಾರೋ ಮನೆಯಿಂದ ಹತ್ಲಾಗೆ. ನರೇಂದ್ರ ಮೋದಿಯವರು ಪಾಠ ತಗೋತಾರಲ್ಲ, ಎಂಥದ್ದು ಏನದು ಮನ್ ಕಿ ಬಾತ್ ಮಾಡ್ತಾರಲ್ಲ, ಮನ್ ಕಿ ಬಾತ್ ಮಾಡ್ತಾರೆ. ಎಕ್ಸಾಮ್ ಟೈಮಲ್ಲಿ ಏನು ಪರೀಕ್ಷಾ ಪೇ ಚರ್ಚೆ ಮಾಡ್ತಾರೆ. ಪರೀಕ್ಷಾ ಪೇ ಚರ್ಚೆ ಅಲ್ಲ, ಬಡವರ ಬಗ್ಗೆ ಚರ್ಚೆ ಮಾಡೋದನ್ನ ಫಸ್ಟ್ ತಿಳ್ಕೊಳ್ಬೇಕು ನರೇಂದ್ರ ಮೋದಿಯವರು ಮತ್ತು ಆ ಕೇಂದ್ರ ಸರ್ಕಾರದವರು. ಸೊ ನೋಡಿ, ಅವ್ರಿಗೆ ಏನಂದರೆ ಒಂದು ಕೆಟ್ಟ ಚಾಳಿ ಇದೆ, ಬಡವರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥ ನೀತಿಗಳನ್ನು ತಗೊಂಬಂದು ಸಿಕ್ಕಾಕ್ಕೊಂಡು ಈ ಥರ ಒದ್ದಾಡ್ತಾ ಇರೋದು. ತರಗತಿ ಬಗ್ಗೆ ಅದ್ರ ಬಗ್ಗೆ ಈಗ ಏನಾದರೂ ನೀವು ಇಲಾಖೆಯಲ್ಲಿ ಅಧಿಕಾರಿಗಳ ಜೊತೆ ಏನಾದರೂ ಬಂದರೆ ಒಂದು ವೇಳೆ ಜಾರಿ ಮಾಡಿ ಅವ್ರು ಭಾಷಣ ಮಾಡಿದ ತಕ್ಷಣ ನಾವು ಮಾಡಬೇಕು ಅಂತ ಏನು ಕಾನೂನೇನಿಲ್ಲ. ನಮ್ಮ ಸರ್ಕಾರದೊಳಗೆಲ್ಲ ಇದ್ದಾವೆ, ಅದು ಏನೇನಿದೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಅದ್ರ ಮೇಲೆ ನಾವು ಡಿಸೈಡ್ ಮಾಡಬೇಕೇ ಹೊರತು ಈ ಕೆಟ್ಟ ಸಂಪ್ರದಾಯ ಮತ್ತು ಜನರ ಮೇಲೆ ಹೇರಿಕೆ ಮಾಡ್ತಕ್ಕಂಥದ್ದನ್ನು ನಾನು ಯಾವತ್ತೂ ಕೂಡ ಒಪ್ಪೋದಿಲ್ಲ. ಇಷ್ಟು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾಗಿರುವಂಥ ಮಧು ಬಂಗಾರಪ್ಪ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನಗರದ ಜೊತೆ ನಂದೀಶ್ ಮಾಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.